ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2026 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೊತೆಗೆ ಮೇ 17ನೇ ತಾರೀಕಿನಿಂದ ಶನಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಮತ್ತು ಜುಲೈನ ತಿಂಗಳಲ್ಲಿ ವಕ್ರೀಗತನಾಗಿ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಈ ವಕ್ರತ್ವದ ಫಲಗಳು, ಅದೇ ರೀತಿಯಾಗಿ ರೇವತಿ ನಕ್ಷತ್ರದ ಸಂಚಾರದ ಫಲಗಳು ಹೇಗಿರುತ್ತೆ ಮತ್ತು ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳೇನು, ಶನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಎಲ್ಲರಿಗೂ ಸಹ ಬಹಳ ಸಂಕಷ್ಟಮಯವಾದಂತಹ ವಾತಾವರಣ ಪ್ರತಿಯೊಬ್ಬರಿಗೂ ಸಹ ಇದ್ದದ್ದೇ. ಹಾಗಾಗಿ ಈ ಶನಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನು ರೇವತಿ ನಕ್ಷತ್ರಕ್ಕೆ ಮೇ 17ನೇ ತಾರೀಕಿನಿಂದ ಒಂದು ಶನಿಯು ಸಂಚಾರವನ್ನ ಶುರು ಮಾಡಿದ್ದಾಯ್ತು. ಈಗಾಗಲೇ ಶನಿಯು ಹತ್ರ 1 ವರ್ಷಗಳ ಕಾಲ ಮೀನರಾಶಿಯ ಒಳಗಡೆ ತನ್ನ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನಕ್ಷತ್ರಗಳ ಅನುಸಾರವಾಗಿಯೂ ಆತ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ 26ನೇ ತಾರೀಕು 7ನೇ ತಿಂಗಳು 2026 ರಾತ್ರಿ ಅಂತ ಹೇಳಿದ್ರೆ 27ನೇ ತಾರೀಕಿಗೆ ಅನ್ವಯ ಆಗುವ ಹಾಗೆ ತನ್ನ ವಕ್ರತ್ವವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರವನ್ನ ತ್ಯಾಗ ಮಾಡಿ ಪುನಃ ರುಜುಗತಿಗೆ ಬಂದು ಉತ್ತರಾಭಾದ್ರ ನಕ್ಷತ್ರದಿಂದ ಮತ್ತೆ ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ, ಮುಂದಿನ ವರ್ಷ ಫೆಬ್ರವರಿಗೆ, ಅಂದ್ರೆ ಈ ಸುದೀರ್ಘ ಕಾಲಘಟ್ಟದಲ್ಲಿ, ಅಂದ್ರೆ ಈ ಒಂದು ಯಾವಾಗ ವಕ್ರೀಗತನಿಂದ ವಕ್ರತ್ಯಾಗವಾಗಿ ಪುನಃ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡೋದು, ಇದು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಅವಧಿಯಲ್ಲಿ ಶನಿಯು ತನ್ನ ಸ್ಥಾನವನ್ನ ಒಂದು ಪರಿಚಲನೆಯ ಮುಖಾಂತರವಾಗಿ ವಕ್ರತ್ವ ಅಂತಂದ್ರೆ ಏನು? ಗ್ರಹಗಳ ಹಿಂಚಲನೆ ಅಂತ ಅರ್ಥ. ಗ್ರಹಗಳ ಹಿಂಚಲನೆ ಅಂತ ಹೇಳಿದ್ರೆ ಗ್ರಹಗಳು ಹಿಂದಕ್ಕೆ ಹೋಗತ್ವೆ ಅಂತ ಅರ್ಥ ಅಲ್ಲ. ಭೂಮಿಯ ಪರಿಚಲನೆಯ ಆಧಾರದಲ್ಲಿ ಭೂಮಿಯ ಅತ್ಯಂತ ಸಮೀಪಕ್ಕೆ ಆಯಾ ಗ್ರಹಗಳು ಬಂದಾಗ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುವಿಕೆಯ ವೇಗದ ಆಧಾರದಲ್ಲಿ ಗ್ರಹಗಳು ಹಿಂದಕ್ಕೆ ಹೋದಂತೆ ಭಾಸವಾಗುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಹೈವೇನಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ನೀವೊಂದು 90-100 ಕಿಲೋಮೀಟರ್ ಸ್ಪೀಡ್ ನಲ್ಲಿದ್ದು
ಪಕ್ಕದವ್ರು ಏನಾದ್ರು 60-70ರಲ್ಲಿದ್ರೆ ಅವ್ರು ಹಿಂದಕ್ಕೆ ಹೋದ ಹಾಗೆ ಭಾಸವಾಗತ್ತೆ. ಅವ್ರೇನ್ ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ, ಅವರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಆದರೆ ನಿಮ್ಮ ಕಣ್ಣಿಗೆ ಹಿಂದಕ್ಕೆ ಹೋಗುವ ಹಾಗೆ ಭಾಸವಾಗತ್ತೆ. ಅದನ್ನೇ ವಕ್ರೀಗತ ಅಂತಂದ್ರೆ ಹಿಂಚಲನೆ, ರೆಟ್ರೋಗ್ರೇಡ್ ಅಂತ ಕರೀತಾರೆ. ಸೊ ಈ ಒಂದು ಸಣ್ಣ ವಿಚಾರ. ಆದ್ರೆ ಇದು ಸಣ್ಣ ವಿಚಾರ ಕೇಳಿಸ್ಕೊಂಡಿದ ತಕ್ಷಣ, ಆದ್ರೆ ಗ್ರಹಗಳ ಫಲಾನುಫಲಗಳು ಇದರಿಂದ ವ್ಯತ್ಯಾಸಗಳನ್ನ ಅನುಭವಿಸಬೇಕಾಗುತ್ತೆ. ಈಗಾಗ್ಲೇ ಶನಿಯ ಶುಭ ಫಲಗಳಿರ್ತಕ್ಕಂತಹ ರಾಶಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ಯಾವಾಗ್ಲೂ 3, 6, 11ನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. 3ನೇ ರಾಶಿ, ನಿಮ್ಮ ಜನ್ಮ ರಾಶಿಯಿಂದ 3ನೇ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ, 6ನೇ ರಾಶಿಯಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ, 11ನೇ ರಾಶಿನಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಶುಭ ಫಲಗಳಿದ್ದಾವೆ. ಇನ್ನು ಪೀಡನ ರಾಶಿಗಳು ಯಾವ್ದ್ಯಾವ್ದಪ್ಪ? ಶನಿಯ ಪೀಡನ ರಾಶಿಗಳು ಅಂತ ಹೇಳಿ ಅರ್ಧಾಷ್ಟಮ ಶನಿಯ ರೂಪಕದಲ್ಲಿ ಧನಸ್ಸು ರಾಶಿಗೆ, ಅದೇ ರೀತಿಯಾಗಿ ಪಂಚಮ ಶನಿಯ ರೂಪಕದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಅಷ್ಟಮ ಶನಿಯ ರೂಪಕದಲ್ಲಿ ಸಿಂಹ ರಾಶಿಯವರಿಗೆ, ಇನ್ನು 7.5 ರಾಶಿಗಳು ನಿಮಗ್ ಗೊತ್ತಿದೆ, ಕುಂಭ, ಮೀನ, ಮೇಷ ರಾಶಿಯವರಿಗೆ 7.5 ನಡೀತಾ ಇದೆ ಅಂತ. ಇದಿಷ್ಟು ರಾಶಿಗಳು ಅಂತ ಹೇಳಿದ್ರೆ ಎಷ್ಟಾಯ್ತು? 6 ರಾಶಿಗಳಿಗೆ ಬಹಳ ಸಂಕಷ್ಟಮಯವಾಗಿರ್ತಕ್ಕಂತಹ ಸಮಯಗಳನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಈ ರಾಶಿಗಳವರು ಖಂಡಿತವಾಗಿಯೂ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಜುಲೈನಲ್ಲಿ ವಿಶೇಷವಾಗಿ 27 ಅಂದ್ರೆ 26ನೇ ತಾರೀಕಿನ ನಡುರಾತ್ರಿ 27ನೇ ತಾರೀಕಿನ ನಸುಕಿನ ಜಾವಕ್ಕೆ ಶನಿಯು ವಕ್ರೀಗತನಾಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಜಾಗೃತರಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಬಹುದು, ಈಗಾಗ್ಲೇ ಅರ್ಧಾಷ್ಟಮ ಶನಿಯ ಪೀಡೆ ನಡೀತಾ ಇದೆ, 4ನೇ ಮನೆಯ ಪೀಡೆ. ಈ 4ನೇ ಮನೆಯ ಪೀಡೆ ಅಂತ ಬರ್ತಾ ಇದ್ದ ಹಾಗೆಯೇ ತುಂಬಾ ಸಮಸ್ಯೆಗಳು ಕುಟುಂಬದ ಒಳಗಡೆ, ತಾಯಿಗೆ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. 4ನೇ ಮನೆಯ ಶನಿಯ ಪೀಡೆ ನಡಿಬೇಕಾದಾಗ್ಲೇ ಎಷ್ಟೊಂದು ಜನ ಮನೆ ಬಿಟ್ಟೆ ಹೊರಟು ಹೋಗ್ತಾರೆ. ದಿಢೀರಂತ ಅವ್ರಿಗೆ ಏನಾಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಎಷ್ಟೊಂದು ಜನ ಗಮನಿಸಿ, ನಿಮ್ ಸುತ್ತಮುತ್ತ ಇರ್ತಕ್ಕಂಥವ್ರು ದಿಢೀರಂತ ಮಕ್ಕಳು ಮನೆ ಬಿಟ್ಟು ಹೊರಟೋಗ್ತಾರೆ, ಗಂಡ ಬಿಟ್ಟು ಹೊರಟೋಗಿರ್ತಾನೆ, ಹೆಂಡತಿ ಬಿಟ್ಟು ಹೊರಟೋಗಿರ್ತಾಳೆ, ಎಲ್ಲಿಗೆ ಹೋಗಿರ್ತಾರೆ ಗೊತ್ತಿಲ್ಲ, ಏನಾಗಿರುತ್ತೆ ಗೊತ್ತಿಲ್ಲ. ಅದರಲ್ಲೂ ಈ ಅರ್ಧಾಷ್ಟಮ ಶನಿಯ ಪೀಡೆ, 4ನೇ ಮನೆಯ ಶನಿಯ ಪೀಡೆ ನಡಿಬೇಕಾದ ಸಂದರ್ಭದಲ್ಲಿ ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಣಕಾಸಿನ ಅಡೆತಡೆಗಳು ಉತ್ಪತ್ತಿ ಆಗುವಂಥದ್ದು. ಈ ಸಮಯದಲ್ಲಿ ನೀವು ಯಾರನ್ನ ಕೇಳಿದ್ರು ಸಾಲ ಅನ್ನೋದು ಸುಲಭವಾಗಿ ಸಿಕ್ಕುತ್ತೆ, ತೀರಿಸೋದು ಬಹಳ ಕಷ್ಟವಾಗಿ ತುಂಬಾ ನೋವನ್ನ ಪಡ್ಬೇಕಾಗತ್ತೆ, ತುಂಬಾ ಹಿಂಸೆಯನ್ನ ಅನುಭವಿಸಬೇಕಾಗ್ತದೆ. ಹಂಗಾಗಿ ಸ್ವಲ್ಪ ಜಾಗೃತಿಯಾಗಿ ಜೀವನ ಮಾಡೋದು ತುಂಬಾನೇ ಒಳ್ಳೆಯದು. ಅದರಲ್ಲೂ ಈ 4ನೇ ಶನಿಯ ಪೀಡೆ ಅಥವಾ ಅರ್ಧಾಷ್ಟಮ ಶನಿಯ ಪೀಡೆ ಅನ್ನುವಂಥದ್ದು ಲೋಹಪಾದ. ಹಾಗಾಗಿ ಬಹಳ ಸಮಸ್ಯೆಗಳು, ಒಂದಾದ ಮೇಲೆ ಒಂದು ಕಷ್ಟಗಳ ಸರಮಾಲೆಗಳನ್ನ ಕೊಡ್ತಾನೆ. ಬಟ್ ಅದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಗುರುವಿನ ದೃಷ್ಟಿಯು ಶನಿ ಮೇಲೆ ಬರ್ತಾ ಇರೋದ್ರಿಂದ, ಶನಿ ಸಂಚಾರದ ರಾಶಿಯ ಮೇಲೆ ಬರ್ತಾ ಇರೋದ್ರಿಂದ ಎಷ್ಟರೋ ಮಟ್ಟಕ್ಕೆ ಅವಾಯ್ಡ್ ಆಗತ್ತೆ. 100% ಸಮಸ್ಯೆ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ 50% ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ತಾನಾಗ್ತಾನೆ 50% ಕಡಿಮೆ ಆಗ್ಬಿಡತ್ತೆ. ಅದೊಂದು ಬಹಳ ಶುಭ ಸುದ್ದಿ. ಹಾಗಾಗಿ ನೀವು ಶನಿ ಶಾಂತಿ ಒಂದು ಮಾಡ್ಕೋಬೇಕು. ಶನಿ ಶಾಂತಿ ಮಾಡ್ಕೊಂಡು ಶನಿ ರಕ್ಷೆಯನ್ನು ಧರಿಸ್ಕೊಳ್ಳಿ. ಅದರಿಂದ ನಿಮಗೆ ಬಹಳ ಅನುಕೂಲಗಳು, ಒಳ್ಳೆ ರೀತಿಯ ಪ್ರಭಾವಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗ್ತದೆ. ಈ ಒಂದು ಅರ್ಧಾಷ್ಟಮ ಶನಿಯ ಪೀಡೆ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ಮತ್ತು ತಾಯಿ ಸಮಾನರಿಗೆ ಅಸೌಖ್ಯ, ಸುಖಸ್ಥಾನಕ್ಕೆ ಕೊರತೆ, ಕುಟುಂಬದಲ್ಲಿ ವ್ಯಾಜ್ಯಗಳು ಜಾಸ್ತಿ ಆಗುವಂತಹದ್ದು, ಮನೆಯಲ್ಲಿ ಶಾಂತಿ ಅನ್ನೋದು ಇರಲ್ಲ, ದಾಂಪತ್ಯ ಕಲಹಗಳು ಜಾಸ್ತಿ, ಮಕ್ಕಳೊಟ್ಟಿಗೆ ತಂದೆ ತಾಯಿಗೆ, ತಂದೆ ತಾಯಿಯೊಟ್ಟಿಗೆ ಮಕ್ಕಳಿಗೆ ವಿರೋಧಾಭಾಸಗಳು ಉಂಟಾಗುತ್ತವೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ
ಬಹಳ ಕೆಳಮಟ್ಟದ ಫಲಿತಗಳನ್ನ ನೋಡ್ಬೇಕಾಗತ್ತೆ. ಈ ಟೈಮ್ನಲ್ಲಿ ನೀವೇನಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಏನಾದ್ರೂ ಮಾಡ್ಕೊಳ್ತಿದ್ದೀನಿ ಅಥವಾ ಹೊಸದಾಗಿ ಏನಾದ್ರೂ ದುಡ್ಡು ಹಾಕಿ ಬಿಸ್ನೆಸ್ ಅನ್ನು ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ಮಾಡಕ್ ಹೋಗೋದು ಬೇಡ. ಒಂದ್ಸಲ ಜಾತಕದ ವಿಶ್ಲೇಷಣೆಯನ್ನ ಮಾಡಿಕೊಂಡು ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ರೆ ಮಾತ್ರ ಕೈ ಹಾಕೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸುಮ್ನೆ ಕೈ ಹಾಕಿ ಕೈ ಸುಟ್ಕೊಳ್ಳೋದು ಬೇಕಾಗಿಲ್ಲ. ಮೊದಲೇ ಧನಸ್ಸು ರಾಶಿನಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಈಗ ಗುರುಬಲ ಬೇರೆ ಹೋಗಿದೆ. ಅಂಥ ಸಂದರ್ಭದೊಳಗಡೆ ಈ ಕಡೆ ಶನಿಯ ಪೀಡನ ಅವಧಿ ಬೇರೆ ನಡೀತಾ ಇರತಕ್ಕಂತಹದ್ದು. ತುಂಬಾ ಕಷ್ಟಗಳಾಗ್ತವೆ, ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ತುಂಬಾ ಹುಷಾರಾಗಿ ಇರಿ. ಅದೇ ರೀತಿಯಾಗಿ ವಿರೋಧಿಗಳ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಹಿತಶತ್ರುಗಳ ಕಾಟಗಳು ಜಾಸ್ತಿ ಆಗತ್ತೆ. ಮನಸ್ಸಿಗೆ ಬಹಳ ಖೇದಕರವಾದ ವಾತಾವರಣ. ಏನ್ ಮಾಡಕ್ ಹೋದ್ರು ಅದ್ರಲ್ಲಿ ಏನಾದ್ರೂ ಒಂದು ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇ ನೀವು ಸಿಟ್ಟಿನ ಸ್ವಭಾವದವರು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಹುಷಾರು ಹುಷಾರು ಹುಷಾರು. ಕೋಪದ ಕೈನಲ್ಲಿ ಬುದ್ಧಿಯನ್ನ ಕೊಡಕ್ ಹೋಗಬೇಡಿ. ಆಗೋ ಕೆಲಸವನ್ನ ತಡೆ ಹಿಡ್ಕೋಬೇಕಾಗ್ತದೆ. ಹುಷಾರು ಹುಷಾರು ಹುಷಾರು. ನಿಮ್ಮ ಜೀವನದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬೇಕು ಅಂತಂದ್ರೆ ತಾಳ್ಮೆ ತುಂಬಾ ಅಂದ್ರೆ ತುಂಬಾ ಅವಶ್ಯಕ. ಏನೋ ಮಾಡಕ್ ಹೋಗ್ತೀನಿ ಕೋಪದಲ್ಲಿ ಮಾತ್ರ ಯಾರ ಹತ್ರನೂ ಮಾತಾಡಕ್ ಹೋಗ್ಬೇಡಿ. ನೋಡಿ, ಎರಡು ಸಂದರ್ಭಗಳಲ್ಲಿ ನಾವು ಬಾಯಿ ಮುಚ್ಕೋಬೇಕಾಗತ್ತೆ. ಒಂದು, ನಮ್ಮ ಮನಸ್ಸಿಗೆ ಬಹಳ ಆನಂದವಾದಾಗ್ಲೂ ನಾವು ಬಾಯಿ ಮುಚ್ಕೋಬೇಕು. ಬಹಳ ಕೋಪ ಬಂದಾಗ್ಲೂ ನಾವು ಬಾಯಿ ಮುಚ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟಕರವಾದ ವಾತಾವರಣ ಇರುತ್ತೆ. ಹುಷಾರಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ನಿಮ್ಗೆ ಬಹಳ ಅನುಕೂಲಗಳು ಉಂಟಾಗ್ಲಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲಾ ತಾಪತ್ರಯಗಳು ಸಹ ಹೋಗ್ಲಿ ಅಂತ ಹೇಳಿ ನಾವು ಸಹ ಆಶೀರ್ವಾದ ಮಾಡ್ತೀವಿ. ಒಳ್ಳೇದಾಗ್ಲಿ. ಕೆಲಸ ಅದೇ ಹೇಳ್ದಾಗೆ ಕುಲದೇವತೆಯ ಪೂಜೆಗಳನ್ನ ಮಾಡ್ಬೇಕಾಗತ್ತೆ. ತುಂಬಾ ನಷ್ಟಗಳನ್ನ ಅನುಭವಿಸಬೇಕು. ಶತ್ರುಗಳ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯಗಳು ಉಂಟಾಗ್ತದೆ. ತುಂಬಾ ಧನ ನಷ್ಟಗಳು, ಧನಹಾನಿಗಳು ಆಗುವಂತಹ ಸಮಯ ಇದು. ಜಾಗ್ರತೆ. ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಜುಲೈ 12ನೇ ತಾರೀಕಿನಂದು ಇರತಕ್ಕಂತಹ ಶನಿ ಶಾಂತಿಗೆ ಬಂದು ಪಾಲ್ಗೊಂಡು ಶನಿಯ ಶ್ರೀರಕ್ಷೆಯನ್ನ ಪಡ್ಕೊಳ್ಳಿ. ಇನ್ನು ಶನಿ ಮಹಾಯಾಗದ ವಿಶೇಷ ಏನಪ್ಪಾ, ಅವತ್ತು ಇನ್ನೇನು ದೊಡ್ಡ ಮಟ್ಟದ ವಿಶೇಷ ಒಂದಿದೆ. ಆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮ ದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ಏನಾದ್ರೂ ಒಂದು ದಾರಿ ಹೇಳಿ. ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ. ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು. ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ, ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ
11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ, ಮತ್ತು ಮೇಷರಾಶಿಯವರಿಗೆ 7:30 ನಡೀತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಶನಿ ಯಾಗದಲ್ಲಿ ಪಾಲ್ಗೊಂಡು, ಶನಿ ಮಹಾಯಾಗವನ್ನದಲ್ಲಿ ಪಾಲ್ಗೊಂಡು ಶನಿ ಪೂಜೆಯನ್ನು ಮಾಡಿಸಿ, ಶುಭವಾಗ್ಲಿ, ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಶನಿ ಮಹಾಯಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿಕೊಡ್ಲಿ. ಇನ್ನು ನೌಕರರಿಗೆ ಮೇಲಧಿಕಾರಿಗಳ ಕಿರುಕುಳಗಳು, ಉದ್ಯೋಗಿಗಳಿಗೆ ಮೇಲಧಿಕಾರಿಗಳ ಕಿರುಕುಳಗಳು ಉಂಟಾಗುವಂಥದ್ದು, ನಿಮ್ಮ ಕರ್ತವ್ಯಗಳನ್ನ ಮಾಡೋದಕ್ಕೇನೆ ತುಂಬಾ ಅಡೆತಡೆಗಳನ್ನ ಸೃಷ್ಟಿ ಮಾಡಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದಷ್ಟು ಬರಬೇಕಾದಂತಹ ಇನ್ಕ್ರಿಮೆಂಟ್ ನಿಂತು ಹೋಗುತ್ತೆ, ಪ್ರಮೋಷನ್ ನಿಂತು ಹೋಗುತ್ತೆ, ಟ್ರಾನ್ಸ್ಫರ್ ಸ್ಟಾಪ್ ಆಗ್ತಕ್ಕಂಥದ್ದು, ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ಅಂಶಗಳು ಕುಂಠಿತವಾಗ್ತಾ ಹೋಗುತ್ತೆ. ಜಾಗೃತೆಯಾಗಿ ಇರಬೇಕು. ಇನ್ನು ವ್ಯಾಪಾರಸ್ಥರಿಗೆ ಇದು ಹೊಸ ಒಳ್ಳೆಯ ಸಮಯ ಅಲ್ಲ, ನೂತನ ಬಂಡವಾಳಗಳನ್ನ ಹೂಡ್ಕೊಳ್ಳೋದಕ್ಕೆ. ಈಗ ಇರತಕ್ಕಂತಹ ಬಂಡವಾಳವನ್ನ ಹಾಕೊಂಡು ಏನ್ ಮಾಡ್ತಾ ಇದ್ದೀರಿ, ಇರೋದನ್ನ ನಡೆಸ್ಕೊಂಡು ಹೋಗ್ಬೇಕೇ ಹೊರತು ಹೊಸದಾಗಿ ಯಾವುದೇ ರೀತಿಯಾಗಿ ಬಂಡವಾಳಗಳನ್ನ ಹಾಕುವಂತಹ ಸಂದರ್ಭಗಳಿಗೆ ಕೈ ಹಾಕೋದು ಬೇಡ. ತುಂಬಾ ಜಾಗ್ರತೆಯಾಗಿ ಇರಿ. ಯಾರು ನೀವು ಹಿತೈಷಿಗಳು ಅಂತ ಅಂದ್ಕೊಂಡಿದ್ದೀರಲ್ಲ, ಅವ್ರು ಏನೇ ಅಡ್ವೈಸ್ ಮಾಡಿದ್ರು ಹೌದಾ ಅಂತ ಕೇಳಿಸ್ಕೊಳ್ಳಿ ಅಷ್ಟೇ. ನೀವೊಬ್ಬರೇ ಕೂತು ತಾಳ್ಮೆಯಲ್ಲಿ ಆಲೋಚನೆ ಮಾಡಿ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಉತ್ತಮ. ಸುಮ್ಮನೆ ಆತರಕ್ಕೆ ಬಿದ್ದು ಏನೇನೋ ಮಾಡಕ್ ಹೋಗಬೇಡಿ. ಇನ್ನು ಅಧಿಕ ಖರ್ಚುಗಳು ಉಂಟಾಗ್ತವೆ. ಬೇರೆ ಹೊಸದಾಗಿ ಮಾಡ್ಬೇಕಂದ್ರೂ ತಾಳ್ಮೆಯಾಗಿದ್ದು ಯೋಚನೆ ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲದ ಸಮಯ. ಅದರಲ್ಲೂ ಹೈಯರ್ ಸ್ಟಡೀಸ್ ಅನ್ನು ಮಾಡ್ತೀನಿ ಅಂತ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಕೆಡುಕಿನ ಛಾಯೆ ಇರ್ತಕ್ಕಂಥದ್ದು. ಹುಷಾರಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಎಲ್ಲವೂ ಸಹ ಅನುಕೂಲವಾಗ್ಲಿ, ನಿಮ್ಮ ಜೀವನಕ್ಕೆ ಒಳ್ಳೆಯ ಬೆಳವಣಿಗೆಗಳು ಬರಲಿ ಅಂತ ಹೇಳ್ತಾ ಇದ್ದೇವೆ. ಇದಾಗಿತ್ತು ಧನಸ್ಸು ರಾಶಿಯವರ ವಿಶೇಷವಾಗಿರ್ತಕ್ಕಂತಹ ಫಲ. ಶನಿಯ ನಕ್ಷತ್ರ ಸಂಚಾರದ ಜೊತೆಗೆ ವಕ್ರವಾದಾಗ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಫಲಾನುಫಲಗಳು ನಿರ್ಣಯವಾಗಿದೆ ಅನ್ನುವಂತಹ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.